ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಸುಮ್ಕೆ ಯಾವನೋ ಮಾತು ಕಟ್ಕೊಂಡು ಆಗ್ತಿರೋ ಮದುವೆನ ನಿಲ್ಸೋದು ಬೇಕಾಗಿಲ್ಲ. ವ್ಯವಸ್ಥೆ ಆಗಿರಂಗೆ ಮುಹೂರ್ತ ಟೈಮ್ಗೆ ತಾಳಿ ಕಟ್ಟಿಸ್ಬಿಡೋಣ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿಯಾಗಿ ಹೇಳ್ದಣ್ಣ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಈ ಮದುವೆ ಪಾಡಿಗೆ ಮದುವೆ ಆಗಲಿ, ಅಂಥದ್ದೇನಾದರೂ ಇದ್ರೆ ಆಮೇಲೆ ನೋಡುವ ಬೇಕಾದ್ರೆ ಅಂತ ಹೇಳ್ತಾಳೆ ಸಾವಿತ್ರಿ. ಸಂಬಂಧ ಅದೇ ಅಪ್ಪಯ್ಯ, ಅದಕ್ಕೆ ಅವ್ರು ಹಂಗೆ ಹೇಳ್ತಾ ಇರೋದು. ಅವ್ರು ಬರೋ ಗಂಟ ಹೊಸಿ ತಾಳ್ಮೆಯಿಂದ ಇರೋಣ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ವಿದ್ಯೆನೇ ಫೋನ್ ಮಾಡಿರೋದು ಅಂತ ಸಾಕ್ಷಿ ಸಮೇತ ಸಾಬೀತಾಗಿರ್ಬೇಕಾದ್ರೆ ಅವ್ನು ಬಂದು ಏನು ಹೇಳ್ಯಾನೋ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇಷ್ಟು ದಿನ ಅವ್ರುವೆ ವಿದ್ಯೆನೇ ಫೋನ್ ಮಾಡಿರೋದು ಅಂತ ತಪ್ಪು ತಿಳ್ಕೊಂಡಿದ್ರಂತೆ. ಅವ್ರಿಗೂ ಇವತ್ತು ಗೊತ್ತಾಯ್ತು ಅಂತೆ ಸತ್ಯ ಏನು ಅಂತವ. ಅದನ್ನ ಹೇಳಕ್ಕೆ ಸಾಕ್ಷಿ ಸಮೇತ ಕೋಟ್ಲೆ ಕರ್ಕೊಂಬತ್ತವನೆ ಅಂತ ಈಶ್ವರಿ ಹೇಳ್ತಾಳೆ. ಅಪ್ಪಯ್ಯ, ಕೋಟ್ಲೆ ಅವ್ರ ಜೊತೆ ಬತ್ತವನೆ ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಹೇಳೋ ಮಾತಲ್ಲಿ ಸತ್ಯ ಅದೇ ಅಂತ ಅಪ್ಪಯ್ಯ. ಅವ್ರು ಬರೋ ಗಂಟ ಈ ಮದ್ವೆನ ನಿಲ್ಸೋ, ಆಮ್ಯಾಕ್ ನೀನು ಏನು ತೀರ್ಮಾನ ತಗೊಂಡ್ರು ನಾ ಮಾತಾಡೋಕ್ಕಿಲ್ಲ ಅಪ್ಪಯ್ಯ. ನಾನೇನು ತಪ್ಪು ಮಾಡಿಲ್ಲ ಅಪ್ಪಯ್ಯ, ಎಲ್ಲ ಸೇರಿ ಸಂಚು ಮಾಡವ್ರೆ ಅಂತ ಅನ್ನೋದನ್ನ ತಿಳ್ಕೊಳೋ ಟೈಮ್ ಬಂದೈತೆ. ಬರೋ ಗಂಟ ಟೈಮ್ ಕೊಡಪ್ಪಯ್ಯ, ಆಮ್ಯಾಕೆ ನೀನು ಏನು ಹೇಳ್ತೀಯೋ ಅದನ್ನೇ ಕೇಳ್ತೀನಿ. ನಾನು ನಂಬು ಅಪ್ಪಯ್ಯ, ಒಂದೇ ಒಂದು ಅವಕಾಶ ಮಾಡಿಕೊಡು ಅಪ್ಪಯ್ಯ ಅಂತ ಬೇಡ್ಕೊತಿರ್ತಾನೆ ಭದ್ರ. ಅಣ್ಣ, ಇವ್ರೇನೋ ಮಂಕ್ಬೂದಿ ಎರ್ಚ್ತವ್ರೆ, ಇಲ್ಲೇನೋ ಬೇರೆ ನಡೀತೈತೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಾಯಿಸ್ಬೇಡ, ತಾಳಿ ಕಟ್ಟಿಸ್ಬಿಡು ಅಣ್ಣ ಅಂತ ಸಾವಿತ್ರಿ ಹೇಳ್ತಾಳೆ. ಮಾವ, ಇವರೆಲ್ಲ ಸೇರಿ ಏನೋ ಮಾಡಕ್ ಹೊಂಟವ್ರೆ, ನೀನೇ ನನಗೆ ನ್ಯಾಯ ಕೊಡಬೇಕು. ಭದ್ರ ಮಾಮ ಕೈಯಲ್ಲಿ ತಾಳಿ ಕಟ್ಬಿಡು ಅಂತ ಹೇಳ್ಬಿಡು ಮಾವ ಅಂತ, ನಾನು ಕೈ ಬಿಡಬೇಡ ಮಾವ ಅಂತ ವಿನಂತಿ ಕೈ ಮುಗ್ದು ಕೇಳ್ಕೊಂತಿರ್ತಾಳೆ. ಅಪ್ಪಯ್ಯ ದಯವಿಟ್ಟು ಅಪ್ಪಯ್ಯ, ಅವ್ರು ಬರೋ ಗಂಟ ಹೊಸಿ ಟೈಮ್ ಕೊಡೋ ಅಪ್ಪಯ್ಯ ಅಂತ ಭದ್ರ ಕೈ ಮುಗ್ದು ಕೇಳ್ಕೊಂತಿರ್ತಾನೆ. ಸಾವಿತ್ರಿ ಇಲ್ಲಿ ಈಶ್ವರಿಗೆ ಸನ್ನೆ ಮಾಡ್ತಿರ್ತಾಳೆ ಕೈ ಮುಗ್ದು. ಈಶ್ವರಿ ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ಇತ್ತ ವಿದ್ಯಾ ದೇವ್ರಿಗೆ ಪ್ರಾರ್ಥನೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಳೆ. ಹಾಗೆ ಬಂದಿರೋರೆಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಮಸ್ಕಾರ ಹಾಕ್ಕೊಂತಿರ್ತಾರೆ. ಇತ್ತ ಮೋಹನ, ಅತ್ತೆ ನೋಡಿ, ನಮ್ಮ ವಿದ್ಯಾ ಸುಮಂಗಲಿ ಪೂಜೆನ ಎಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತಾವಳೆ. ಎಲ್ಲ ವಸ್ತುಗಳನ್ನ ಸರಿಯಾಗಿಟ್ಟು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಶಾನೆ ಸಂತೋಷ ಆಯ್ತೈತೆ ಅತ್ತೆ ಅಂತಾಳೆ ಮೋಹನ. ಅವಳ ಕೈಗುಣನೇ ಅಂಥದ್ದಲ್ವೇನೆ ಮೋಹನ. ಅವಳು ಯಾವ ಕೆಲಸ ಮಾಡಿದ್ರು ಅದರಲ್ಲೆಲ್ಲ ಸೈ ಅನ್ಸ್ಕೊತಾಳೆ. ಒಟ್ಟಿನಲ್ಲಿ ದೇವ್ರ ಕೆಲಸನೋ ಮನೆ ಕೆಲಸನೋ ಯಾವ ಕೆಲಸ ಮಾಡಿದ್ರು ಎಲ್ಲನೂ ಅವಳು ಮಂಗಳಕರವಾಗಿರುತ್ತೆ. ದಿಟ ಹೇಳ್ಬೇಕು ಅಂದರೆ ಇಂಥ ಸೊಸೆ ನಮ್ಮ ಮಟ್ಟಿಗೆ ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ. ಆದರೆ ಏನು ಮಾಡೋದು, ಟೈಮು ಹಂಗೆಲ್ಲ ಆಡಿಸ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ನನ್ನ ಮನಸ್ಸು ಹೇಳ್ತೈತೆ ಅತ್ತೆ, ಈ ಪೂಜೆ ಮುಗಿಯೋದ್ರೊಳಗಡೆ ವಿದ್ಯನ್ ಬಾಳಲ್ಲಿ ಏನಾದರೂ ಒಂದಾಗ್ತೈತೆ ಅಂತಾಳೆ ಮೋಹನ. ಆಗ್ಲೇಬೇಕು ಮೋಹನ ಅಂತ ಅಜ್ಜಮ್ಮ ಅಂತಾಳೆ. ಕೈ ಮುಗ್ದು ಎಲ್ರೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಿರ್ತಾರೆ. ಇತ್ತ ಸಾವಿತ್ರಿ, ಅಣ್ಣ ನಿನ್ನ ಮೌನವಾಗಿ ನಿಂತು ನನ್ನ ಮಗಳಿಗೆ ಅನ್ಯಾಯ ಮಾಡಬೇಡ, ತಾಳಿ ಕಟ್ಟಿಸ್ಬಿಡೋಣ ಅಂತಾಳೆ. ಭಾವ, ಯಾವುದೇ ಕಾರಣಕ್ಕೂ ಇವಳ ಮಾತನ್ನ ತಲೆಗೆ ತಗೋಬೇಡಿ, ಇನ್ನೇನು ಬಂದ್ಬಿಡ್ತಾರೆ ಅವರು ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ, ಹಂಗಾರೆ ಫೋನ್ ಮಾಡಿದವ್ರು ಯಾರು ಅಂತ ಚೆಲುವರಾಜ್ ಹೇಳಿದ್ನೇ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಈಶ್ವರಿ ಸಾವಿತ್ರಿ ಮಕ ನೋಡ್ತಾಳೆ. ಸಾವಿತ್ರಿ ಬೇಡ ಅಂತ ಅಲ್ಲಾಡಿಸ್ತಿರ್ತಾಳೆ ತಲೆ. ಇಲ್ಲ ರೀ, ಸಾಕ್ಷಿ ಸಮೇತ ಇಲ್ಲಿಗೆ ಬಂದು ನಮ್ಮ ಮುಂದೆನೇ ಸತ್ಯ ಹೇಳ್ತೀನಿ ಅಂತ ಹೇಳ್ದ. ಮೊದಲು ನಾನು ನಂಬಲಿಲ್ಲ, ಆದರೆ ಕೋಟ್ಲೆನೇ ಅವನ ಜೊತೆ ಬರ್ತಾವನೆ ಅಂತ ಅನ್ಮೇಕೆ ನಂಬಬೇಕು ಅನ್ನಿಸ್ತು ಅಂತ ಈಶ್ವರಿ ಹೇಳ್ತಾಳೆ. ಆ ಚೆಲುವನ್ನು ಕೋಟ್ಲೆ ಸೇರ್ಕೊಂಡು ಆ ಲೋಕಿತವ ಬಾಯ್ ಬಿಡಿಸಿ ಇಲ್ಲಿಗೆ ಕರ್ಕೊಂಬತ್ತಾ ಇರ್ಬೋದು ಏನೋ. ಹಂಗೇನಾದ್ರೂ ಆಗ್ಬಿಟ್ರೆ ಈ ಜನ್ಮದಲ್ಲಿ ಭದ್ರ ನನ್ನ ಮಗಳಿಗೆ ತಾಳಿ ಕಟ್ಟಕ್ಕಿಲ್ಲ, ಆಮೇಕೆ ನಮ್ಮ ಅಣ್ಣನೂ ಶ್ರಮಿಸಕ್ಕಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಅವ್ರು ಇಲ್ಲಿಗೆ ಬರೋದ್ರೊಳಗಡೆ ತಾಳಿ ಕಟ್ಟಿಸ್ಬಿಡ್ಬೇಕು ಅಂತ ಸಾವಿತ್ರಿ ಮನಸ್ಸಲ್ಲಿ ಅನ್ಕೊಂಡಿರ್ತಾಳೆ. ಶಿವರಾಮ, ಚೆಲುವ ಸಾಕ್ಷಿ ಸಮೇತ ಬರ್ತಾವನೆ ಅಂತ ಅನ್ಮೇಕೆ ಇದೇನೋ ಗಂಭೀರವಾಗಿ ಯೋಚನೆ ಮಾಡೋ ವಿಷಯನೇ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಏನು ಚಿಕ್ಕಪ್ಪ, ತಿಳಿದವ್ರಾಗಿ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ಅವನು ಯಾರೋ ಏನೋ ಹೇಳ್ದ ಅಂತವ ಈ ಮದುವೆ ನಿಲ್ಸೋಕ್ಕಾಗಕ್ಕಿಲ್ಲ. ಈ ಮದುವೆ ನಡ್ತಾ ಇರೋದಕ್ಕೆ ಏನು ಕಾರಣ ಅಂತ ನಿಮಗೂ ಗೊತ್ತಲ್ವೇ? ಫೋನ್ ಮಾಡಿ ತಪ್ಪು ಮಾಡಿರೋಳು ಅವಳು ಯಾರೋ ಆದರೆ ಶಿಕ್ಷೆ ನನ್ನ ಮಗಳಿಗೆ ಕೊಟ್ಟಿರಾ? ಅಲ್ಲ, ಇವಳೇನು ತಪ್ಪು ಮಾಡಿದ್ದಾಳಂತ ಇವಳು ಕಾಯ್ಕೊಂಡು ಕೂತ್ಕೋಬೇಕು? ನೋಡಿ, ಮೊದಲು ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಸಿ ಅವಳು ಕಣ್ಣೀರು ಒರೆಸಿ, ಅದು ಬಿಟ್ಟು ಗಾಯದ ಮೇಲೆ ಬರೆ ಹಾಕ್ದಂಗೆ ಅವಳಿಗಿನ್ನ ನೋವು ಕೊಡಬೇಡಿ. ಮುಹೂರ್ತ ಮುಗಿಯೋಕೆ ಮುಂಚೆ ಈ ಮದುವೆ ಮಾಡಿಸಿ ಇಲ್ಲದೆ ಹೋದ್ರೆ ಅಂತಿರ್ತಾಳೆ ಸಾವಿತ್ರಿ, ಈ ಮುಹೂರ್ತ ಮೀರೋದ್ರೆ ಇನ್ನೊಂದು ಮುಹೂರ್ತ ಬರ್ತದೆ. ಆದರೆ ಒಂದ್ಕಿತ ತಪ್ಪಾದರೆ ಅದನ್ನು ಸರಿ ಮಾಡೋಕ್ಕಾಗಕ್ಕಿಲ್ಲ. ಯಾರೋ ದಾರಿಲಿ ಹೋಗೋರು ಈ ಮಾತಾಡಿದ್ದಿದ್ರೆ ನೀನು ಹೇಳ್ದಂಗೆ ಮಾಡ್ಬೋದಾಗಿತ್ತು. ಆದರೆ ಹೇಳ್ತಾ ಇರೋದು ವಿದ್ಯನಪ್ಪ. ಬರಲಿ ಬಿಡು, ಬಂದು ಅವನ ತವ ಏನು ಸಾಕ್ಷಿ ಇದ್ದಾತು ನೋಡೋಣ, ಆಮೇಲೆ ತೀರ್ಮಾನ ಮಾಡುವ ಅಂತಾರೆ ಗೋವಿಂದೇಗೌಡ. ಅಣ್ಣ, ಇವರೆಲ್ಲ ಮಾತಾಡ್ತಾ ಇರೋದು ನೋಡ್ತಿದ್ರೆ ಭದ್ರನ ಜೊತೆ ಸೇರ್ಕೊಂಡು ಮದುವೆ ನಿಲ್ಸೋಕ್ಕೆ ಉಪಾಯ ಮಾಡ್ತಾವ್ರೆ. ಅದಕ್ಕೆ ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಮೊದಲು ಭದ್ರನ್ಗೆ ತಾಳಿ ಕಟ್ಟಕ್ಕೆ ಹೇಳು,
ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ವಿದ್ಯಾ ನೀವೆಲ್ರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಪೂಜೆಗೆ ಯಾವ ವಿಘ್ನ ಆಗದಿದ್ದಂಗೆ ಪೂಜೆ ಚೆನ್ನಾಗಿ ನಡೆಸ್ಕೊಟ್ಟು ಇದಕ್ಕೆಲ್ಲನೂ ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತಾಳೆ ವಿದ್ಯಾ. ವಿದ್ಯಾ ನಿನ್ನ ವಯಸ್ಸಲ್ಲಿ ಚಿಕ್ಕವಳಾದ್ರೂ ಇಂಥ ಪೂಜೆನೆಲ್ಲ ಶಾನೆ ಚೆನ್ನಾಗಿ ನಡ್ಸ್ಕೊಟ್ಟಿದ್ಯಾ ಕಣವ್ವ. ನೀನು ಮನ್ಸಲ್ಲಿ ಏನು ಕೊರ್ಕೊಂಡಿದ್ಯೋ ಆ ತಾಯಿ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಕಣವ್ವ ಅಂತ ಪೂಜೆಗೆ ಬಂದವರಲ್ಲಿ ಒಬ್ಬರು ಹೇಳ್ತಾರೆ. ನನಗೊಬ್ಬಳಿಗೆ ಅಲ್ಲ ಎಲ್ರಿಗೂ ಒಳ್ಳೇದಾಗಬೇಕು. ನೀವೆಲ್ರೂ ನನಗೆ ಆಶೀರ್ವಾದ ಮಾಡಬೇಕು. ಚಂಪಾ ತಾಂಬೂಲ ತಟ್ಟೆ ತತ್ತ ಅಂತ ಹೇಳಿ ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಆಶೀರ್ವಾದ ತಗೊತಾಳೆ ವಿದ್ಯಾ. ಭದ್ರಾ ಅವ್ರು ಬಂದು ಇಲ್ಲಿ 7 ಗಂಟೆ ನಿನ್ಗೆ ಅವಕಾಶ ಅದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಟ್ಟುಸಿರು ಬಿಡ್ತಾನೆ ಭದ್ರಾ. ಅಲ್ಲ ಅಣ್ಣ ನೀನು ಇವ್ರ ಮಾತು ಕಟ್ಕೊಂಡು ಅಂತಾಳೆ ಸಾವಿತ್ರಿ. ಸಾವಿತ್ರಿ ಇದು 3 ಜನದ ಜೀವನದ ಪ್ರಶ್ನೆ, ಅದಕ್ಕೆ ಅಂತ ಆತರ ಮಾಡೋಕ್ಕಾಗಕ್ಕಿಲ್ಲ. ಕ್ವಾಟ್ಲೆನ್ನು ಅವ್ರ ಜೊತೆ ಅವನೇ ಅನ್ಮೇಕೆ ಅವರು ಬರಲಿ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತಾರೆ ಶಿವರಾಮೇಗೌಡ. ಕ್ವಾಟ್ಲೆ ಮಾಡೋದೇ ಕಾಮಿಡಿ. ಅವನು ಹೋಗವನಂದ್ರೆ ಅವ್ರನ್ನ ಹೆಂಗಣ್ಣ ನಂಬೋದು? ಅಣ್ಣ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತಾಳೆ ಸಾವಿತ್ರಿ. ಸಾವಿತ್ರಿ ಸಂಬಂಧ ಇಲ್ಲ ಅನ್ಮೇಕೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀಯಾ? ಯಾರು ತಪ್ಪು ಮಾಡೋರೋ ಅವ್ರಿಗೆ ಶಿಕ್ಷೆ ಕೊಡೋಣ. ಹಂಗೆ ನಿನ್ನ ಮಗಳಿಗೆ ಏನು ನ್ಯಾಯ ಕೊಡಬೇಕೋ ಅದನ್ನು ಕೊಡೋಣ. ಇಷ್ಟೊತ್ತೇ ಇದ್ದೀವಂತೆ, ಇನ್ನು ಹೊಸಿ ಹೊತ್ತಿಗೆ ದೇಶ ಮುಳುಗೋತದೆ. ಈಗಲೂ ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗ್ತದೆ. ಅವ್ರು ಬರೋ ತನಕ ಹೊಸಿ ಸುಮ್ಕಿರೋ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ವಿದ್ಯಾ ಸುಮಂಗ್ಲಿ ಪೂಜೆಗೆ ಬಂದಿದ್ದವರು ಎಲ್ಲ ನಾವಿನ್ನು ಬರ್ತೀವ್ರಿ ಕಣವ್ವ ಅಂತ ಹೇಳಿ ಹೊರಟೋಗ್ತಾರೆ. ಅಮ್ಮಮ್ಮ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಅಜ್ಜಮ್ಮನಿಂದ ಆಶೀರ್ವಾದ ತಗೊತಾಳೆ ವಿದ್ಯಾ. ನಿನ್ನ ಕೋರಿಕೆ ಎಲ್ಲ ಈಡೇರ್ಲವ್ವ, ಹೇಳು ಮೇಲೆದಳು. ಚಿಂತೆ ಮಾಡಬೇಡ ವಿದ್ಯಾ, ನೀನು ಮಾಡಿರೋ ಪೂಜೆ ನೀನು ಮಾಡಿರೋ ಪ್ರಾರ್ಥನೆ ಎಲ್ಲ ಆ ತಾಯಿಗೆ ತಲುಪದೆ. ಅವಳೆಲ್ಲ ನಿನ್ಗೆ ಒಳ್ಳೇದು ಮಾಡ್ತಾಳೆ, ಧೈರ್ಯವಾಗಿರು ಅಂತ ಅಜ್ಜಮ್ಮ ಹೇಳ್ತಾಳೆ. ಅತ್ತೆ ನೀವು ಆಶೀರ್ವಾದ ಮಾಡಿ ಅಂತಾಳೆ ವಿದ್ಯಾ. ಮೋಹನ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ಕೊತಾಳೆ ವಿದ್ಯಾ. ಶ್ರದ್ಧೆಯಿಂದ ಮಾಡಿದ ಪೂಜೆಗೆ ಯಾವತ್ತೂ ಫಲ ಸಿಕ್ಕೇ ಸಿಗ್ತೈತೆ. ಹಂಗೆಯ ನಿನ್ನ ಮನ್ಸಲ್ಲಿರೋ ಆಸೆ ಖಂಡಿತವಾಗ್ಲೂ ನೆರವೇರ್ತದೆ, ಇದ್ದೇಳು ಅಂತ ಮೋಹನ ಹೇಳ್ತಾಳೆ. ಎಲ್ಲರೂ ದೇವರಿಗೆ ಕೈ ಮುಗ್ದು ನಮಸ್ಕಾರ ಮಾಡ್ತಾರೆ. ತಮ್ಮ ಬಂಡವಾಳ ಬಯಲಾಗ್ಬಿಡ್ತೈತೆ ಅಂತ ಹೆಂಗ್ ಟೆನ್ಷನ್ ಅಲ್ಲ ಅವಳೆ ನೋಡು ಅಂತಾಳೆ ಚಿತ್ರ. ಮದುವೆ ಫಿಕ್ಸ್ ಆಗಿದ್ದು ಶಿವರಾಮೇಗೌಡನ್ಗಿಂತ ಹೆಚ್ಚಾಗಿ ದರ್ಪ ತೋರಿಸ್ತಿದ್ಲು. ಈಗ ನೋಡು ಹೆಂಗ್ ನಿಂತವಳೆ ಅಂತಾಳೆ ಈಶ್ವರಿ. ಅಣ್ಣ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಮೊದಲು ತಾಳಿ ಕಟ್ಟಕ್ಕೆ ಹೇಳು ಅಂತಾಳೆ ಸಾವಿತ್ರಿ. ಏನು ಮಾತಾಡದೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಅಲ್ಲಿ ಹಣ್ಣುಗಳ ತಟ್ಟೆಯಲ್ಲಿ ಚಾಕ ಇರುತ್ತೆ. ಚಾಕ ತೆಕ್ಕೊಂಡು ಸಾವಿತ್ರಿ ಕತ್ಕ ಇಟ್ಕೊತಾಳೆ. ಅಣ್ಣ ಇವಾಗೇನು ನಿನ್ನ ನಿರ್ಧಾರ ಬದಲಾಗಕ್ಕಿಲ್ವೇ? ಹಂಗಾದ್ರೆ ನನ್ನ ನಿರ್ಧಾರ ಬದಲಾಯಿಸ್ಕೊತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟೈತಾ? ಯಾಕೆ ಹಿಂಗೆ ಆಡ್ತಾ ಇದ್ದಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನನಗೆ ತಲೆ ಕೆಟ್ಟು ನಿರ್ಧಾರ ತಗೊಳಕ್ ಮುಂಚೆ ನಾನು ಅನ್ಕೊಂಡಂಗೆ ಈ ಮುಹೂರ್ತದಲ್ಲಿ ಮದುವೆ ನಡಿಬೇಕು. ಈ ಕ್ಷಣ ಅವಳಕ್ಕೆ ಭದ್ರಾ ತಾಳಿ ಕಟ್ಟದೆ ಹೋದ್ರೆ ನಾನು ಇಲ್ಲೇ ಕುತ್ತಿಗೆ ಕೊಯ್ಕೊಂಡು ಸತ್ತೋಗ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಏನು ಆಟ ಆಡ್ತಾ ಇದೀಯಾ ಸಾವಿತ್ರಿ? ಈಗ ಯಾರು ಈ ಮದುವೆ ಬೇಡ ಅಂದರು? ಅವ್ರು ಬಂದು ಏನು ಹೇಳ್ತಾರೆ ಅಂತ ತಾನೇ ಇರೋದು. ಸಮಾಧಾನವಾಗಿರು, ತೆಗಿ ಅದನ್ನ ಅಂತಾರೆ ಗೋವಿಂದೇಗೌಡರು. ಇಲ್ಲ ಅಣ್ಣ ಅವ್ನು ಯಾವನೋ ಬತ್ತಾನಂತ ನನ್ನ ಕೈಯಲ್ಲಿ ಕಾಯಕ್ಕಾಗಕ್ಕಿಲ್ಲ. ನನಗೆ ನನ್ನ ಮಗಳು ಬದುಕು ಮುಖ್ಯ. ಈಗ ನನ್ನ ಮಗಳ ಮದುವೆ ನಡಿಬೇಕು, ಇಲ್ಲ ನಾನು ನೆಣೆ ಬೀಳ್ಬೇಕು. ಏನಾಗಬೇಕು ಅನ್ನೋದು ಈಗ ಅಣ್ಣನ ಮಾತು ಮೇಲೆ ನಿಂತದೆ ಅಂತಾಳೆ ಸಾವಿತ್ರಿ. ಮನುಷ್ಯ ಯಾವತ್ತೂ ಕೂತು ಮಲಗಬೇಕು, ಅದ್ಬಿಟ್ಟು ನಿಂತು ಮಲಗಿದ್ರೆ ಶಾನೆ ನೋವು ಆಗ್ತದೆ. ನಿನ್ನ ಮಗಳಿಗೆ ನ್ಯಾಯ ಕೊಡಬೇಕು ಅಂತಾನೆ ಈ ಮದುವೆ ಏರ್ಪಾಟ್ ಮಾಡಿರೋದಲ್ವೇ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಅದೇ ದಿಟ ಅಂದರೆ ತಾಳಿ ಕಟ್ಸಿ ಮತ್ತೆ ಅಂತಾಳೆ ಸಾವಿತ್ರಿ. ನೋಡು ಅವನ್ ತತ್ತ ಇರೋ ಸಾಕ್ಷಿಗೂ ನಿಮಗೂ ಸಂಬಂಧನೇ ಇಲ್ಲ ಅಂದರೆ ಆ ಭಗವಂತನೇ ಬಂದರೂ ಈ ಮದುವೆ ನಿಲ್ಲಕ್ಕಿಲ್ಲ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಮೊದಲು ಆ ಚಾಕ ಬಿಸಾಕು ಅಂತಾರೆ ಶಿವರಾಮೇಗೌಡ. ಇಲ್ಲ ಅಣ್ಣ, ನಿಮ್ಮ ಮಾತುಕತೆ ನೋಡ್ತಾ ಇದ್ರೆ ನಮಗೆ ನ್ಯಾಯ ಸಿಗಂಗೆ ಕಾರಣಕ್ಕಿಲ್ಲ. ನನ್ನ ಕಣ್ಮುಂದೆ ನನ್ನ ಮಗಳು ಭಾಳ ಹಾಳಾಗ್ತಿರೋದು ನೋಡ್ಕೊಂಡು ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ಈಗಲೇ ಸಾಯ್ತೀನಿ. ಆದರೆ ಒಂದು ತಿಳ್ಕೊಂಬಿಡಿ, ನಾನು ಸತ್ರು ನಿಮ್ಮನ್ನ ಯಾರನ್ನೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋಕ್ಕಿಲ್ಲ. ವಿನಂತಿ, ನಮ್ಮವನ ಸಾವಿಗೆ ಇವರೆಲ್ಲ ಕಾರಣ ಅಂತ ಹೇಳಿ ನಾವು ಅನುಭವಿಸಿದ ಸಂಕಟನ ಇವರು ಅನುಭವಿಸಂಗೆ ಮಾಡೋ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಸಾವಿತ್ರಿ ಯಾಕೆ ಹಿಂಗೆ ಬುದ್ಧಿ ಇಲ್ದಿದ್ದಂಗೆ ಮಾತಾಡ್ತಾ ಇದ್ದಿ? ನಿನಗೆ ತಾಳ್ಮೆ ಅನ್ನೋದೇ ಅಲ್ವೇ? ಈಗ ಸತ್ತು ಅಂಥದ್ದೇನು ಸಾಧಿಸ್ಬಿಡ್ತೀಯ ನೀನು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ದಿದ್ಮೇಲೆ ನನ್ನ ಬದುಕಿ ಏನು ಪ್ರಯೋಜನ ಹೇಳೋ ಅಂತ ಸಾವಿತ್ರಿ ಹೇಳ್ತಾಳೆ. ಬೇಡ ಕಣವ್ವ, ನನ್ನ ಬಿಟ್ಟೋಗ್ಬೇಡ ಕಣವ್ವ, ನಾನು ಹೆಂಗವ್ವ ಬದುಕಿರ್ಲಿ ಆಮ್ಯಾಕೆ ಅಂತಾಳೆ ವಿನಂತಿ. ಈ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದ ಮ್ಯಾಕೆ ನಿನ್ಗೆ ಬರೀ ನೋವೇ ಅನ್ಭವಿಸೋದಾಗೋಯ್ತು. ಇವ್ರಿಗೆಲ್ಲ ನಮ್ಮ ನೋವು ಸಂಕಟ ಅರ್ಥ ಆಗಿದ್ರೆ ಈಗಲೇ ತಾಳಿ ಕಟ್ಸಿರೋರು. ಈಟೆಲ್ಲ ಆದರೂ ಯೋಚನೆ ಮಾಡ್ತಾವ್ರೆ ಅಂದರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇತ್ತ ಕ್ವಾಟ್ಲೆವರು ವಿದ್ಯವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾರೆ. ಅಪ್ಪ ಅವ್ವ ನೀವಿಬ್ರೇನು ಇಲ್ಲಿ ಅಂತ ಕೇಳ್ತಾಳೆ ವಿದ್ಯಾ. ಕೊನೆಗೂ ನಿನ್ನ ನಂಬಿಕೆ ದಿಟ ಆಗೋಯ್ತು ಕಣವ್ವ, ನೀನು ನಂಬಿದ ದೇವ್ರು ನಿನ್ನ ಕೈ ಬಿಡ್ಲಿಲ್ಲ, ನಿನ್ನ ಪೂಜೆ ಫಲಿಸ್ಬಿಡ್ತು ಕಣವ್ವ ಅಂತ ವಿದ್ಯವ್ರಪ್ಪ ಹೇಳ್ತಾರೆ.
ಏನು ಹೇಳ್ತಿದ್ಯಪ್ಪ ಅಂತಾಳೆ ವಿದ್ಯಾ. ತಿಟ ಹೇಳ್ತಾ ಇದ್ದೀನಿ ಕಣವ್ವ, ನಿನ್ಗೆ ಆಗ್ತಿರೋ ಅನ್ಯಾಯ ಹೆಂಗೆ ತಡಿಬೇಕು ಅಂತ ದಿಕ್ಕೇ ತೋಚಿಲ್ದೆ ಕೂತಿರ್ಬೇಕಾದ್ರೆ ಯಾರು ಬಂದಂಗೆ ಬಂದು ಮದುವೆ ನಿಲ್ಸಕ್ಕೆ ಬೇಕಾಗಿರೋ ಸತ್ಯವ ಹೇಳಿದ್ರು ಕಣವ್ವ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಇತ್ತ ಸಾವಿತ್ರಿ, ಹಣ ನಾನು ಇವಾಗ 3 ಎಣಿಸ್ತೀನಿ, ಅಷ್ಟೊತ್ತಿಗೆ ತಾಳಿ ಕಟ್ಸಿಲ್ಲ ಅಂದರೆ ನಾನು ಹೆಣ ನೋಡ್ಬೇಕಾಗ್ತದೆ. 1 2 ಅಂತ ಸಾವಿತ್ರಿ ಎಣಿಸ್ತಿರ್ತಾಳೆ. ಶಿವರಾಮೇಗೌಡರು ಕಣ್ಸನ್ನೆ ಮಾಡ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪನಿಗೆ. ಶಿವರಾಮೇಗೌಡರು ಚಿಕ್ಕಪ್ಪ ಹಿಂದೆಯಿಂದ ಬಂದು ಕತ್ತಿನ ಹಿಡ್ಕೊತಾರೆ, ಸಾವಿತ್ರಿ ಕೈ ಮತ್ತು ಕತ್ತಿನ. ಸಾವಿತ್ರಿ ಕೈಯಿಂದ ಈಶ್ವರಿ ಚಾಕ ಕಿತ್ತಾಕ್ತಾಳೆ. ನಿನ್ಗೇನಾದರೂ ಹುಚ್ಚಿಡ್ದೈತೇನೆ? ಏಯ್ ಸಣ್ಣ ಮಗುವ ನೀನು, ಯಾಕೆ ಹಿಂಗೆ ಆಟ ಆಡ್ತಾ ಇದೀಯಾ? ತಪ್ಪಾಗಿರೋದೇ ನಿಜ ಆದರೆ ಭದ್ರನ ಕೈಯಲ್ಲಿ ತಾಳಿ ಕಟ್ಸ್ತೀನಿ ಅಂತ ಮಾತು ಕೊಟ್ಟವ್ರೆ ತಾನೇ ಭಾವ, ಹಂಗಿದ್ಮೇಲೆ ಯಾಕೆ ಹಿಂಗೆ ಆಡ್ತಾ ಇದೀಯಾ? ಅವ್ರು ಬರೋ ತನಕ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕ ಅಂತ ಈಶ್ವರಿ ಹೇಳ್ತಾಳೆ. ಎಲ್ಲರೂ ಸೇರಿಕೊಂಡು ನಮ್ಗೆ ಮೋಸ ಮಾಡ್ತವ್ರೆ, ಅದನ್ನು ಕೇಳೋರು ಯಾರೂ ಇಲ್ವೇ? ನಿನಗೆ ಕರುಣೆನೇ ಇಲ್ವೇ? ನಾನು ಕಣ್ಣೀರಿನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ಅಯ್ಯೋ ದೇವ್ರೆ ಅಂತ ಅಳ್ತಿರ್ತಾಳೆ ಸಾವಿತ್ರಿ. ಇತ್ತ ವಿದ್ಯಾ, ಅಪ್ಪ ಅಷ್ಟಕ್ಕೂ ಇವ್ರು ಯಾರು? ಯಾವ ಸತ್ಯನ ಹೇಳಿದ್ರು ಅಂತಾರೆ ವಿದ್ಯಾ. ಇವರು ಲೋಕಿಯವರ ಅಕ್ಕ ಕಣವ್ವ, ಇವ್ರ ತಮ್ಮನೇ ನಮ್ಮ ಪಾಲಿಗೆ ದೇವ್ರು ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಅಪ್ಪ ಈ ಲೋಕಿ ಅನ್ನೋ ಹೆಸ್ರನ್ನ ಕೇಳಿದ್ದೀನಿ, ಆದರೆ ಈ ಲೋಕಿ ಅಂದರೆ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಅತ್ಕೆಮ್ಮ, ಈಗ ನಿಂತ್ಕೊಂಡು ಅದನ್ನೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ, ನೀವು ಒಳಕ್ಕೆ ಹೋಗಮ್ಮ, ಎಲ್ಲ ನಿಮಗೆ ಅಲ್ಲೇ ಗೊತ್ತಾಗ್ತದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ನಾನು ಈಶ್ವರಿ ಅಮ್ಮವ್ರಿಗೆ ಫೋನ್ ಮಾಡಿಬಿಟ್ಟು ಮದುವೆ ನಿಲ್ಸಕ್ಕೆ ಹೇಳಿದ್ದೀನಿ, ಬನ್ನಿ ಆಗೋ ಅನಾಹುತನೆಲ್ಲ ತಡೆಯೋಣ ಅಂತ ಹೇಳಿ ವಿದ್ಯೆಯವರಪ್ಪ ಎಲ್ಲರೂ ಮನೆ ಒಳಗಡೆ ಹೋಗ್ತಾರೆ. ಇತ್ತ ವಿನಂತಿ ಅವ್ವ ಅವ್ವ ಅಂತಿರ್ತಾಳೆ. ಈಗೇನೆ ಅವ್ವ ಅವ್ವ ಅಂತೀಯ? ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ನಿನ್ನ ಯಾರೇ ಮದುವೆ ಮಾಡ್ಕೊತಾರೆ ವಿನಂತಿ ಅಂತ ಸಾವಿತ್ರಿ ಗೋಳಾಡ್ತಿರ್ತಾಳೆ. ವಿದ್ಯೆಯವರಪ್ಪ, ಬೀಗ್ರೆ ದಯಮಾಡಿ ಕ್ಷಮಿಸ್ಬಿಡಿ, ಹೊಸಿ ಬರೋದು ತಡ ಆಯಿತು. ಬೀಗ್ರೆ ನೋಡಿ, ನಾನು ಹೇಳೋದನ್ನ 5 ನಿಮಿಷ ಕೇಳ್ಬಿಡಿ, ಅದಾದ್ಮೇಲೆ ಮದುವೆ ಮಾಡಬೇಕೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಿ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಅವತ್ತು ಫೋನ್ ಮಾಡಿದ್ದು ನಿನ್ನ ಮಗಳೇ ಅಂತ ಒಪ್ಕೊಂಡ್ರಿ ತಾನೆ? ಇವಾಗೇನಿದು ಹೊಸ ನಾಟಕ ಅಂತಾರೆ ಗೋವಿಂದೇಗೌಡರು. ಅಲ್ಲೇ ಬೀಗ್ರೆ ತಪ್ಪು ತಿಳ್ಕೊಂಡಿರೋದು, ಆದರೆ ಸತ್ಯ ಬೇರೆನೇ ಅದೇ. ಅವತ್ತು ಪೊಲೀಸವ್ರಿಗೆ ಫೋನ್ ಮಾಡಿ ನಡೀತಾ ಇದ್ದಿದ್ದು ಮದುವೆ ನಿಲ್ಲಿಸಿ ಬೀಗ್ರು ಜೈಲ್ಗೆ ಹೋಗಂಗೆ ಮಾಡಿ ನಮ್ಮ ಮಗಳು ಹಟ್ಟಿಯಿಂದ ಹೊರಗಡೆ ಹೋಗಂಗ ಮಾಡಿರೋರು ಯಾರು ಅಲ್ಲ, ಈ ವಿನಂತಿನೇ. ಇಲ್ಲಿ ಎಲ್ರ ಮುಂದ್ಗುಟೆ ನಿಂತ್ಕೊಂಡು ಹಾರ ಹಾಕ್ಕೊಂಡು ನಮ್ಮ ಅಳಿಯಂದ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು ಅಂತ ಇದ್ದಾಳಲ್ಲ, ಇವಳೆಯ ವಿನಂತಿಯೇಯ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಅಯ್ಯಯ್ಯೋ ಪಾಪಿ ನನ್ನ ತಲೆ ಮೇಲೆ ಕಲ್ಲು ಅಂದಂಗೆ ನಮ್ಮ ತಲೆ ಮೇಲೆ ಗೂಬೆ ಕುಡಿಸ್ಬಿಟ್ಟಲ್ಲಪ್ಪ. ಅಯ್ಯಯ್ಯೋ ಇದನ್ನ ಕೇಳಕ್ ಯಾರು ಇಲ್ವೇ ಅಂತ ತಲೆ ಚೇಚ್ಕೊಂತಿರ್ತಾಳೆ ಸಾವಿತ್ರಿ. ಎಂಥ ನಾಟಕ ಇದಕ್ಕೆ ಅದಕ್ಕೆ ನೀವು ಇಷ್ಟೊತ್ತು ತನಕ ಮದುವೆ ನಿಲ್ಸಿದ್ದು? ಜೊತೆಲ್ಲೇ ಇದ್ಕೊಂಡು ಚೆನ್ನಾಗಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸಾವಿತ್ರಿ ಗೋಳಾಡ್ತಿರ್ತಾಳೆ. ಆ ಕೆಲಸ ಮಾಡಿರೋದು ನೀವು, ನಿಮ್ಮ ಮಗಳು. ಪಾಪ ಅವ್ರ ಕಡೆ ಬೆಟ್ ಮಾಡಿ ಯಾಕೆ ತೋರಿಸ್ತೀರಾ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಸಂದಾಗದೆ ಅಣ್ಣ, ನಿನ್ನ ನಾಟಕ ಸಂದಾಗದೆ. ಏನೋ ಆ ರೀದ್ ನನ್ನ ಕಂದನ್ನ ನಿನ್ನ ಮಗ ಹಾಳು ಮಾಡ್ತಾನೆ, ನೀನು ಮದುವೆ ನಾಟಕ ಮಾಡ್ತಾ ಇದ್ದೀಯಾ? ನಿನ್ನ ಬೀಗರ್ನ ಕರೆಸ್ಬಿಟ್ಟು ಸುಳ್ಳು ಅಂತ ಹೇಳಿಸ್ತಾ ಇದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ಸುಮ್ಕೆ ಬಾಯಿಗೆ ಬಂದಂಗೆ ಮಾತಾಡಬೇಡ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇನ್ನೇನಣ್ಣ ಮಾತಾಡ್ತಾರೆ? ಇವನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳ ಬಗ್ಗೆ ಇಲ್ಲದೆ ಇರೋದೆಲ್ಲ ಮಾತಾಡ್ತಾ ಇದ್ರೆ ಅಣ್ಣ ಬಾಯಿ ಮುಚ್ಕೊಂಡಿದ್ರೆ ಏನು ಅರ್ಥ? ಇವನು ನನ್ನ ಮಗಳು ಫೋನ್ ಮಾಡವಳೆ ಅಂತ ಹೇಳ್ತಾವನಲ್ಲ, ಅದಕ್ಕೆ ಸಾಕ್ಷಿ ಏನಿದ್ದತ್ತು ಅಂತ ಕೇಳಿದ್ರಾ ಅಂತ ಸಾವಿತ್ರಿ ಹೇಳ್ತಾಳೆ. ಸಾಕ್ಷಿ ಇಲ್ಲದೆ ಈ ಚೆಲ್ವ ಯಾವ ಹೆಣ್ಣಿನ ಮೇಲೇನೂ ಆಪಾದನೆ ಹೊರ್ಸೋಕ್ಕಿಲ್ಲ, ಸಾಕ್ಷಿ ಸಮೇತವಾಗೇ ಬಂದಿದ್ದೀನಿ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.